ಮತ್ತೆ ತೆಲುಗುವಿಂದ ಕನ್ನಡ ರಿಟರ್ನ್. ನಾವು ನಿಮ್ಮನ್ನು ನೋಡಿದ್ದು ಲೈಕ್ ಚೆಡ್ಡಿ ದೋಸ್ತು ಹೌದು ಹೌದು, ಕರೆಕ್ಟ್ ಕರೆಕ್ಟ್, ಹೌದು. ಲೈಕ್ ಸಾಧು ಕೋಕಿಲ ಸರ್, ರಂಗಾಯಣ ರಘು ಸರ್, ಹೌದು. ಜೊತೆ ಆಕ್ಟ್ ಮಾಡಿದಂತ ಎಸ್ ಅನುಭವ. ಮೇಡಮ್, ಅವರೆಲ್ಲ ದಿಗ್ಗಜರು. ಈಗ ನಾವೆಲ್ಲ ಏನು ಟ್ರೈನಿಂಗ್ ಇಲ್ಲದೆ ತುಂಬ ಈಸಿಯಾಗಿ ಬಂದ್ಬಿಟ್ವಿ. ಅಂದರೆ ಎಲ್ಲೂ ನಮಗೇನು ಸ್ಟ್ರಗಲ್ಸೇ ಗೊತ್ತಿಲ್ಲ. ಪಾಪ ಇವತ್ತಿಗೂ ನಾವು ಕಲಾವಿದರು ನೋಡೋದಾದರೆ, ನನಗೆ ಯಾವತ್ತೂ ಕೂಡ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬರುವಂಥ ಎಂಟ್ರಿ ಇದೆಯಲ್ಲ, ನನಗೆ ಯಾವತ್ತೂ ಕಷ್ಟ ಆಗಿರಲಿಲ್ಲ. ತುಂಬ ಈಸಿಯಾಗಿ ಬಂದುಬಿಟ್ಟೆ. ಆದರೆ ಬಂದ ಮೇಲೆ ಎದುರಿಸೋ ಇರುತ್ತೆ, ಅದು ಬೇರೆ. ಬಟ್ ರಂಗಾಯಣ ರಘು ಸರ್ ಆಗ್ಬೋದು, ಸಾಧು ಕೋಕಿಲ ಸರ್ ಅವರಾಗ್ಬೋದು, ಪಾಪ ಅವ್ರ ಜರ್ನಿಯೆಲ್ಲ ಅಷ್ಟೊಂದು ಸುಲಭ ಅಲ್ಲ. ಅವ್ರು ಎಲ್ಲವನ್ನ ಟ್ರೈನಿಂಗ್ ತೊಗೊಂಡು ತುಂಬ ಕಷ್ಟಪಟ್ಟು ತುಂಬ ಆಗಿ ಇವತ್ತು ದೊಡ್ಡ ದೊಡ್ಡ ಟೈಟ್ಲ್ಗಳು ತೊಗೊಂಡಿದ್ದಾರೆ ಅಂದರೆ ಅವ್ರ ಜರ್ನಿ ತುಂಬಾ ಕಷ್ಟ. ಬಟ್ ಅಂಥವ್ರ ಜೊತೆಲೆಲ್ಲ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತಂದರೆ ಖಂಡಿತ ತುಂಬ ಖುಷಿ ಪಡ್ತೀನಿ ನಾನು. ತುಂಬ ತುಂಬ, ಯಾಕಂದರೆ ಅವರೆಲ್ಲ ಥಿಯೇಟ್ರ್ ಆರ್ಟಿಸ್ಟ್. ಮತ್ತು ಅವ್ರಿಗೆಲ್ಲ ತುಂಬ ಆ್ಯಕ್ಟಿಂಗ್ ಬಗ್ಗೆ ಆಗ್ಬೋದು, ಕ್ಯಾಮ್ರಾ ಬಗ್ಗೆ ಆಗ್ಬೋದು, ಇವೆಲ್ಲವೂ ತುಂಬ ನಾಲೆಜ್ ಇದೆ. ನಾವೆಲ್ಲ ಹೊಸಬ್ರು. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಖಂಡಿತ ಭಯ ಅನ್ನೋದು ನಮಗಿದ್ದೇ ಇರುತ್ತೆ. ಅವರಷ್ಟು ಚೆನ್ನಾಗಿ ಮಾಡದೇ ಇದ್ರು ಅವ್ರ ಥರನಾದರೂ ಮಾಡಬೇಕು ಅನ್ನೋದು ಸ್ವಲ್ಪ ಇರುತ್ತೆ. ಸೊ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಶ್ ಅವ್ರ ಅತ್ತೆ ಮಗಳು. ಕರೆಕ್ಟ್, ಹೌದು, ಈ ಜನರೇಷನ್. ಹೌದು, ಸೊ ಅದನ್ನ ಮಾತ್ರ ಮರೆಯೋದಿಲ್ಲ. ಯಶ್ ಅವರು ನೀವು ಮಗುನ ಎತ್ಕೊಂಡು ಬರೋದು, ಅವರು ಒಂದು ಡೈಲಾಗ್ ಹೊಡೆಯೋದು, ಹೌದು, ಚಿಕ್ಕಣ್ಣ ತುಂಬಾ ಚೆನ್ನಾಗಿದೆ. ಹೌದು, ಕರೆಕ್ಟ್. ಯಶ್ ಅವ್ರ ಜೊತೆ ಆಕ್ಟ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಮತ್ತೆ ಅವರು ಇವತ್ತು ಹೇಗೆ ಆಗಿದ್ದಾರೆ. ಹೌದು 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 ಎಷ್ಟು ಖುಷಿ ಆಗುತ್ತೆ ಮೇಡಮ್, ಖಂಡಿತ ಖುಷಿ ನಮಗೆ. ಯಾಕೆಂದರೆ ನಮ್ಮ ಕನ್ನಡದ ಒಬ್ಬ ನಟ, ಅದರಲ್ಲೂ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು. ನಾನು ಹೇಳಿದ್ನಲ್ಲ, ತುಂಬ ಕಷ್ಟಪಟ್ಟಿರುವಂಥವ್ರು. ಯಾಕೆಂದರೆ ಅವ್ರ ಜರ್ನಿ ನಾವು ನೋಡ್ತಿರ್ತೀವಲ್ಲ, ಇಟ್ ವಾಸ್ ನಾಟ್ ಈಸಿ. ಅವ್ರ ಜರ್ನಿನೂ ಏನು ಈಸಿ ಅಲ್ಲ. ಬಟ್ ಅಂಥವರು ಸೀರಿಯಲ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಸಿನಿಮಾಗೆ ಬಂದು, ಸಿನಿಮಾ ಎಲ್ಲ ಇಲ್ಲಿ ಕನ್ನಡದಲ್ಲಿ ಮಾಡಿ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂದರೆ, ನಾವು ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋ ಹೆಗ್ಗಳಿಕೆ ನಮಗೂ ಇರುತ್ತಲ್ಲ, ನಾವು ಒಂದೊಂದ್ಸಲ ಬೆನ್ನು ತಟ್ಕೋಬೇಕು ಆ ವಿಚಾರದಲ್ಲಿ. ಬಟ್ ಖಂಡಿತ ತುಂಬ ಸರಳತೆ ಇರುವಂಥ ವ್ಯಕ್ತಿ. ಯಾಕಂದರೆ ನಾವು ಆ್ಯಕ್ಟ್ ಮಾಡುವಾಗ ಯಶನ್ ತುಂಬ ಮಾತಾಡ್ತಿರ್ಲಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಸುಮ್ಮನೆ ಏನೋ ಈಗ ನಾನು ಆ ಪಾತ್ರ ಹೇಗಿದೆ, ಅತ್ತೆ ಮಗಳನ್ನ ಕೆದಕ್ತಾ ಇರ್ತಾರೆ, ಮಾತಾಡ್ತಿರ್ತಾರಲ್ಲ, ಆ ಥರದ ವ್ಯಕ್ತಿತ್ವ ಅಲ್ಲ. ತುಂಬ ಸ್ಟ್ಯಾಂಡರ್ಡಾಗಿ ಬಿಹೇವ್ ಮಾಡ್ತಿರ್ತಾರೆ ಯಶ್ ಅವರು. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರದ್ದು ಏನಿದೆ ಅವರಷ್ಟೇ. ಈಗ ಕೆಲವ್ರು ಏನು ಅಂದರೆ ಸುಮ್ಮನೆ ಏನೋ ತಮಾಷೆ ಮಾಡ್ತಿರ್ತಾರೆ, ತಮಾಷೆಯಾಗಿ ಜೋವಿಯಲಾಗಿ ಮಾತಾಡ್ತಿರ್ತಾರೆ. ಯಶ್ ಅವ್ರು ಆ ಥರ ಇರ್ತಿರ್ಲಿಲ್ಲ. ಮತ್ತು ನಮ್ಮ ಹೆಣ್ಮಕ್ಳ ಜೊತೆಲೆಲ್ಲ ಅವ್ರೇನು ಜಾಸ್ತಿ ಎಲ್ಲ ಮಾತಾಡೋದು ಆ ಥರದ್ದೆಲ್ಲ ಇರ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರಿಗೆ ಚಿಕ್ಕಣ್ಣ ಇರ್ತೀರಿ, ನಿಮಗೆ ಗೊತ್ತು ಚಿಕ್ಕಣ್ಣ ಹೆಂಗಿರ್ತಾರೆ ಅಂತ. ಅವರೇ ಅವ್ರನ್ನ ಸಂಪೂರ್ಣವಾಗಿ ಅಕ್ಯುಮುಲೇಟ್ ಮಾಡ್ಕೊಂಬಿಟ್ಟಿರೋರು. ಅವರೇ ತಮಾಷೆ ಮಾಡಿಕೊಂಡು ಅವ್ರದ್ದೇ ಒಂದು ಗುಂಪು ಚೆನ್ನಾಗಿರ್ತಿತ್ತು. ಬಟ್ ನಾನು ಆ ಪಾತ್ರನ ಮಾಡಬೇಕಾದ್ರೆ ನಿಜವಾಗ್ಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಮಟ್ಟದಲ್ಲಿ ರೀಚ್ ಆಗುತ್ತೆ ಅಂತ. ಯಾಕಂದರೆ ನಾನು ಸೀರಿಯಲ್ ಮಾಡ್ತಿದ್ದೆ, ಸೀರಿಯಲಲ್ಲಿ ದೊಡ್ಡ ಬೊಟ್ಟಿಟ್ಕೊಂಡು ಸೀರೆ ಉಟ್ಕೊಂಡು ತುಂಬಾ ಮೆಚೋರ್ಡ್ ಕ್ಯಾರೆಕ್ಟ್ರು. ಸಡನ್ನಾಗಿ ಇಲ್ಲಿ ಬಂದುಬಿಟ್ಟು ಮಂಡ್ಯ ಭಾಷೆ, ಆ ಸ್ಲ್ಯಾಂಗು, ಮತ್ತು ನನ್ನನ್ನು ನಾನು ಕಂಪ್ಲೀಟ್ ಕಪ್ಪು ಮೇಕಪ್ ಎಲ್ಲ ಮಾಡಿಕೊಂಡು ಅತ್ತೆ ಮಗಳು ಅಂದಾಗ ಸಂಪೂರ್ಣವಾಗಿ ಒಂದು ಪಾತ್ರನೇ ಒಂದು ಡಿಫ್ರೆಂಟಾಗಿ ಇರುವಂಥ ಒಂದು ಪಾತ್ರ ಅದು. ಹೇಗಪ್ಪ ಜನ ನನ್ನನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಸೀರಿಯಲಲ್ಲಿ ತುಂಬಾ ಒಂದು ಗಾಂಭೀರ್ಯವಾಗಿ ನಾನು ನಟನೆ ಮಾಡ್ತಿದ್ದೀನಿ. ಎಲ್ಲಾದರೂ ಅದಕ್ಕೇನಾದರೂ ಒಂಚೂರು ಡ್ರಾಬ್ಯಾಕ್ ಆಗುತ್ತಾ, ನಾನು ಇದೇನಾದರೂ ತಪ್ಪಾಗಿ ಆಯ್ಕೆ ಮಾಡ್ಕೊಂಬಿಟ್ಟು ನಾನು ತುಂಬ ಇತ್ತು ನನಗೆ. ಆದರೆ ನಿರ್ದೇಶಕರಾಗ್ಬೋದು, ಮತ್ತು ಐ ಥಿಂಕ್ ಅದಕ್ಕೆ ಡೈಲಾಗ್ಸ್ ಬರೆದಿರೋರು ಮಂಜು ಮಾಂಡವ್ಯ ಅವರು ಮಂಡ್ಯದವರೇ. ಅವರು ನನಗೆ ಕೂರಿಸ್ಕೊಂಡು ಟ್ರೈನಿಂಗ್ ಕೊಡ್ತಿದ್ರು. ಯಾಕಂದರೆ ಅವ್ರು ಮಂಡ್ಯದವ್ರು ಆಗಿರೋದ್ರಿಂದ ಅವ್ರಿಗೆ ಆ ಸ್ಲ್ಯಾಂಗ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಕಂಪ್ಲೀಟ್ ಕೂತ್ಕೊಂಡು ನಂಗೆ ಟ್ರೈನಪ್ ಮಾಡ್ತಿದ್ರು. ಅವರು ನನಗೆ ಒಬ್ಬ ಒಳ್ಳೆ ಫ್ರೆಂಡು ಕೂಡ ಹೌದು. ಸೊ ಹೀಗೆ ಮಾಡಬೇಕು, ಹೀಗೆ ಮಾಡಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಅವ್ರು ಹೇಳ್ಕೊಟ್ಟಿದ್ದನ್ನು ಏನಿದೆ ನಾನು ಅಲ್ಲಿ ಅದನ್ನು ಮಾಡೋವಂಥ ಪ್ರಯತ್ನ ಮಾಡಿದೆ. ಸೊ ಎಲ್ರಿಗೂ ಇಷ್ಟ ಆಗಿದೆ ಆ ಪಾತ್ರ. ಯಶ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ನಮ್ದು ನಿಮ್ದು ರಿಲೇಶನ್ಶಿಪ್ ಯಾವತ್ತಿಗೂ ಮುಗಿಯಲ್ಲ, ಯಾವತ್ತಿದ್ರು ನಿನ್ನ ಮತ್ತೆ ಮಗಳೇ ಅಂತ. ಹೌದು, ಅಂದ್ರೆ ಮೇ ಬಿ ಫ್ಯೂಚರ್ ಅಲ್ಲಿ ಮತ್ತೆ ಆಕ್ಟ್ ಮಾಡಬಹುದು. ಹೌದು ಹೌದು, ಕರೆಕ್ಟ್, ಥ್ಯಾಂಕ್ ಯು. ಹೌದು. ಜೊತೆಗೆ ಈಗ ಗುರುದೇಶ್ ಪಾಂಡೆ ಅವರು ನಿಮ್ಗೆ ಗಾಡ್ ಫಾದರ್ ಅಂತಾನೆ ಹೇಗೆ ಅಂತ, ಬಿಕಾಸ್ ನೀವು ಪೆಂಟಗನ್ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಹೌದು ಹೌದು, ನಿರ್ಮಾಣದಲ್ಲಿ ನಿರ್ದೇಶನ, ಹೌದು, ಪೆಂಟಗನ್ ಸಿನಿಮಾಗೆ. ಸೊ ಹೇಗೆ ಅಂತ ಅಂದರೆ ಲೈಕ್ ನಿಮಗೆ ಆಪರ್ಚುನಿಟಿ ಕೊಡೋದೇ ಫಸ್ಟ್ ಡೈರೆಕ್ಟರೇ ಅವರು. ಹೌದು 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 ಮೇಡಮ್, ನನಗೆ ಗುರು ದೇಶಪಾಂಡೆ ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ನಾನು ಚಿತ್ರರಂಗಕ್ಕೆ ನಾನು ಬಂದಾಗ ನನಗೆ ಯಾರೂ ಗೊತ್ತಿಲ್ಲ. ನಾನು ಬರಬೇಕು ಅಂತಲೂ ಅಂದ್ಕೊಂಡವಳಲ್ಲ. ಅವ್ರ ಸ್ಟುಡಿಯೋಗೆ ಹೋಗಿ ನಾನು ಫೋಟೋಶೂಟ್ ಮಾಡ್ಸೋಕ್ಕೆ ಹೋಗಿರ್ತೀನಿ. ಹಾಗಾಗಿ ನನಗೆ ಗುರು ದೇಶಪಾಂಡೆ ಮತ್ತು ಅವರ ಮಿಸ್ಸಸ್ ಇಬ್ಬರು ಪರಿಚಯ. ನಾನು ಅವ್ರನ್ನ ಆಗ ರೋಶಿನಿ ಅಂತ ಕರೀತಾ ಇದ್ದೆ. ಸೊ ಹಾಗಾಗಿ ಅವರಿಬ್ಬರು ನನಗೆ ಪರಿಚಯ ಆಗ್ತಾರಷ್ಟೆ. ಬಟ್ ಅವ್ರು ನನ್ನ ಫೋಟೋಸ್ನ ನೋಡಿ
ನೀವು ಯಾಕೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು, ನಮ್ಮ ಸಿನಿಮಾದಲ್ಲೇ ನೀವು ಹೀರೋಯಿನಾಗಿ ಮಾಡಿ ಅಂತ ಅವಕಾಶ ಕೊಡ್ತಾರೆ. ಬಟ್ ಯಾವಾಗಲೂ ಏನು ಅಂದರೆ ಮೇಡಮ್, ಲೈಫಲ್ಲಿ ನಮಗೆ ಯಾರಾದರೂ ನಾವು ತುಂಬ ಬೇಜಾರಲ್ಲಿದ್ದಾಗಲೋ ತುಂಬ ಸೋತಾಗಲೋ ಒಂದೆರಡು ಸಾಂತ್ವನದ ಮಾತುಗಳನ್ನ ಹೇಳಿರ್ತಾರೆ, ಅವ್ರನ್ನ ಮರಿಬಾರ್ದು. ಮತ್ತು ಹೊಟ್ಟೆ ಹಸಿದಾಗ ಒಂದಷ್ಟು ಊಟ ಕೊಟ್ಟಿರ್ತಾರಲ್ಲ, ಅವ್ರನ್ನೂ ನಾವು ಮರಿಬಾರ್ದು. ಹಾಗಾಗಿ ತಂದೆ ತಾಯಿ ಗುರುಗಳು ದೇವರು, ಮಾತಾ ಪಿತಾ ಗುರು ದೈವಂ. ನನ್ನ ಲೈಫಲ್ಲಿ ನನಗೆ ಯಾವಾಗಲೂ ತುಂಬ ಒಳ್ಳೆ ಗುರುಗಳು ಸಿಗ್ತಾ ಹೋದರು. ನನ್ನ ಚಿತ್ರರಂಗದ ಗುರುಗಳಾದಂಥ ಗುರು ದೇಶಪಾಂಡೆ, ನನ್ನ ಸೀರಿಯಲ್ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಂಥ ವಿನು ಬಳಂಜ ಸರ್ ಆಗ್ಬೋದು, ನನ್ನ ಹೋರಾಟದ ಹಾದಿಗೆ ಒಬ್ಬ ಅಶ್ವಿನಿ ಗೌಡ ಆಗಿ ಪರಿಚಯ ಮಾಡಿಸಿದಂತಹ ಟಿ ನಾರಾಯಣ ಗೌಡ್ರಾಗ್ಬೋದು, ಇವರೆಲ್ಲರೂ ನನ್ನ ಗುರುಗಳು. ಸೊ ಹಾಗಾಗಿ ನಾನು ಯಾವತ್ತೂ ನನ್ನ ಗುರುಗಳ ಹತ್ರ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ನಾನು ಅವರನ್ನು ಪ್ರಾರ್ಥನೆ ಮಾಡ್ತೀನಿ, ಅವರನ್ನು ಆರಾಧಿಸ್ತೀನಿ, ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ನಾನು ಈ ಪ್ರಶ್ನೆ ಕೇಳಿದ್ದೆ ಅದಕ್ಕೋಸ್ಕರ, ಯಾಕಂದರೆ ನಿಮ್ಮ ಬಗ್ಗೆ ಸರ್ಚ್ ಮಾಡ್ತಿದ್ದಾಗ ಪೆಂಟಗನ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೆ ನೋಡಿದೆ. ನಾನು ಅವಾಗ ಅಂದ್ಕೊಂಡಿದ್ದೆ ಅದೇ, ಅಶ್ವಿನಿ ಅವರು ನಡೆದು ಬಂದ ಹಾದಿನ ಮರ್ತಿಲ್ಲ, ಇವತ್ತಿಗೂ ಕೂಡ ಅವ್ರ ಜೊತೆ ನಿಂತಿದ್ದಾರೆ ಅಂತ ಹೇಳಿ. ಹೌದು ಮೇಡಮ್, ಹೌದು, ಥ್ಯಾಂಕ್ ಯು. ಬಟ್ ನೀವು ನೋಡಿರ್ಬೋದು, ಪೆಂಟಗನ್ ಸಿನಿಮಾ ಸಂದರ್ಭದಲ್ಲಿ ಏನಾಗುತ್ತೆ, ಒಂದಷ್ಟು ಕ್ಲಾಶ್ ಕೂಡ ಆಗುತ್ತೆ. ವೇದಿಕೆ ಮೇಲೆ ಅದನ್ನು ನಾವು ಹೊರ ಹಾಕ್ತೀವಿ. ಯಾಕೆಂತಂದರೆ ಮೇಡಮ್, ಕನ್ನಡ ಅಂತ ಬಂದಾಗ ಯಾರೇ ಆಗಿರ್ಬೋದು, ಅದು ನಮ್ಮ ಸ್ವಾಭಿಮಾನ ಆಗಿರುತ್ತೆ. ಬಟ್ ಸಿನಿಮಾದಲ್ಲಿ ಅವ್ರು ಹೇಳಕ್ಕೆ ಹೊರಟಿದ್ದೇ ಬೇರೆ ವಿಚಾರ. ಅಂದರೆ ಜನರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋರಾಟಗಾರರನ್ನ ಹೇಗೆ ಬಿಂಬಿಸ್ತಾರೆ ಅನ್ನೋದನ್ನು ಅವ್ರು ತೋರಿಸೋದಕ್ಕೆ ಹೊರಟಿದ್ರು. ಆದರೆ ಅದನ್ನು ನಾವು ಸಿನಿಮಾ ನೋಡಿದಾಗ ಅಲ್ಲಿ ರಿವೀಲ್ ಆಗುತ್ತೆ. ಆದರೆ ಕೆಲವು ಅವರು ಟ್ರೇಲರ್ನ ನಾವು ಇಂಟ್ರೆಸ್ಟಿಂಗ್ ಮಾಡಬೇಕು, ಒಂದಷ್ಟು ಜನ ಅದನ್ನು ಇಷ್ಟಪಡಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಟ್ರೇಲರಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಮಾಡ್ತಾರೆ, ಅದು ಯಾರಾದರೂ ಸಹಜ. ಆದರೆ ಕಾಂಟ್ರವರ್ಸಿ ಅಂತಂದರೆ ಅಲ್ಲಿ ಕೆಲವು ಹೋರಾಟಗಾರನ ನಿಂದಿಸಿರೋ ಥರನೋ, ಹೋರಾಟಗಾರನ ಬೇರೆ ರೀತಿಯಲ್ಲಿ ನೋಡ್ತಾ ಇರೋ ಥರನೋ ಅಲ್ಲಿ ಕೆಲವೆಲ್ಲ ಇತ್ತು. ಹಾಗಾಗಿ ಅವತ್ತು ನಾನಾಗಲಿ, ರೂಪೇಶ್ ರಾಜಣ್ಣ ಅವರಾಗಿರಲಿ, ನಾವು ಆ ಸಂದರ್ಭಕ್ಕೆ ಅವರು ನಟನೆ ಮಾಡಿರ್ತಾರೆ ನಮ್ಮ ಪೆಂಟಗನ್ ಸಿನಿಮಾದಲ್ಲಿ. ಅಲ್ಲಿ ಟ್ರೇಲರ್ ಲಾಂಚ್ಗೆ ನಾವು ಹೋದಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಗಮನಿಸಿದಾಗ ಫಸ್ಟು ರೂಪೇಶ್ ರಾಜಣ್ಣ ಅವ್ರು ಮಾತಾಡ್ತಾರೆ, ನಾನು ಕೂತ್ಕೊಂಡು ನೋಡ್ತಾ ಇರ್ತೀನಿ. ಬಟ್ ಅವ್ರು ಮಾತಾಡ್ಬೇಕಾದ್ರೆ ನಾನು ಒಬ್ಬ ಕನ್ನಡದ ಹೋರಾಟಗಾರ್ತಿಯಾಗಿ ನಾನು ಧ್ವನಿಗೂಡಿಸೋದು ಅದು ಯಾರೇ ಆಗಿರಲಿ, ಆ ಜಾಗದಲ್ಲಿ ನನ್ನ ತಾಯಿ, ನನ್ನ ಹೆತ್ತ ತಾಯಿ ನನಗೆ ಎಷ್ಟು ಮುಖ್ಯನೋ, ತಾಯಿ ಭುವನೇಶ್ವರಿಯನ್ನು ನಾನು ಇವತ್ತು ಆರಾಧಿಸ್ತೀನಿ ಅಂದಾಗ ನನ್ನ ಭಾಷೆಗೆ ಎಲ್ಲೋ ಏನೋ ಒಂದು ಧಕ್ಕೆ ಬರ್ತಿದೆ ಅಂದಾಗ ಅವ್ರು ಯಾರೇ ಆಗಿದ್ರು ಕೂಡ ನಾವು ಪ್ರಶ್ನೆ ಮಾಡುವಂಥದ್ದು ಸಹಜ. ಅದು ಯಾರೇ ಆಗಿರಲಿ, ಗೌರವ ಒಂದು ಕಡೆ ಆದರೆ ನನ್ನ ಕನ್ನಡ ತಾಯಿ ಅನ್ನೋದು ಆ ಗೌರವನೂ ಇನ್ನೂ ಹೆಚ್ಚೇ ಇರುತ್ತೆ. ಆವತ್ತಿನ ದಿನಕ್ಕೆ ನಾವು ಅಲ್ಲಿ ಹೋಗಿ ಪ್ರಶ್ನೆ ಮಾಡುವಂಥದ್ದಾಗತ್ತೆ. ಬಟ್ ಪ್ರಶ್ನೆ ಮಾಡ್ತೀನಿ ಹೊರತಾಗಿ ಅದ್ರ ಹಿಂದೆ ಇರುವಂಥ ಸತ್ಯ ನನಗೆ ಗೊತ್ತಿರುತ್ತೆ. ಆದರೆ ನನ್ನ ಗುರುಗಳಾದರೂ ಕೂಡ ಅನೇಕ ಜನ ಅಂದ್ಕೊಂಡ್ರು ಎಲ್ಲೋ ನಾವು ಗುರು ದೇಶಪಾಂಡೆನ ನಾವು ಒಂದು ರೀತಿಲಿ ಬೇರೆ ಪ್ರೊಜೆಕ್ಟ್ ಮಾಡ್ತಿದ್ದೀವಿ ಅಂತ. ಅದು ಖಂಡಿತವಾಗ್ಲೂ ಇಲ್ಲ. ಗುರು ದೇಶಪಾಂಡೆ ಅವ್ರ ಮೇಲೆ ಇದ್ದಂಥ ಗೌರವ ಇವತ್ತಿಗೂ ಇದೆ, ಅವತ್ತಿಗೂ ಇದೆ. ಆದರೆ ಹೋರಾಟಗಾರನ ಹೀಗೆ ಬಿಂಬಿಸ್ತಾ ಇದ್ದೀರಲ್ಲ ಏನು ಅನ್ನೋಂಥದ್ದು ಅಷ್ಟೇ ನಮ್ಮ ಪ್ರಶ್ನೆ ಆಗಿತ್ತು. ಎಲ್ಲೂ ಕೂಡ ಅವ್ರಿಗೆ ಅವಮಾನ ಮಾಡಬೇಕು, ಎಲ್ಲೂ ಕೂಡ ಅವ್ರನ್ನ ತೇಜಾವಧಿ ಮಾಡಬೇಕು ಅನ್ನೋದು ಖಂಡಿತ ಇರಲಿಲ್ಲ. ಎಲ್ಲೇ ನಮ್ಮ ಕನ್ನಡಕ್ಕೆ ಅವಮಾನ ಆದಾಗಲೂ ಕೂಡ ನಾವು ಧ್ವನಿಗೂಡಿಸ್ಲೇಬೇಕು. ಆ ಕೆಲಸ ನಾನು ಅವತ್ತು ಮಾಡ್ತೀನಿ ಅಷ್ಟೇ. ಫಸ್ಟ್ ಆಫ್